ಶ್ರೋತೃಗಳಿಗೆಲ್ಲ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೀವು ಕೇಳ್ತಾ ಇದ್ದೀರಿ BVB 90.4 ಮೆಗಾಹರ್ಸ್ ಕಂಪನಾಂಕಗಳಿಂದ KLE ಧ್ವನಿ ಸಮಾಜದ ಸಮೃದ್ಧಿಗಾಗಿ. ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಆತ್ಮೀಯರೇ, ಭಗವದ್ಗೀತೆಯು 18 ಅಧ್ಯಾಯಗಳನ್ನು 700 ಶ್ಲೋಕಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಶ್ಲೋಕಗಳು ನಮ್ಮ ಜೀವನಕ್ಕೆ ಬಹಳ ಉಪಯುಕ್ತವಾಗುವಂತಹ ಸಂದೇಶಗಳನ್ನು ನೀಡ್ತವೆ. ಇಲ್ಲಿ ಕೃಷ್ಣ ಜ್ಞಾನದ ಪರಂಪರೆಯನ್ನ ಹೇಗೆ ರಕ್ಷಿಸಬೇಕು ಅನ್ನೋದನ್ನ ವಿವರಿಸಿದ್ದಾನೆ. ಭಗವದ್ಗೀತೆಯನ್ನ ಅಧ್ಯಯನ ಮಾಡೋದ್ರಿಂದ ನಾವು ಯಾವ ರೀತಿಯ ಜೀವನವನ್ನ ನಡೆಸಬೇಕು ಅನ್ನೋದು ಗೊತ್ತಾಗುತ್ತೆ. ಕೇಳುಗರೆ, ಈಗಾಗಲೇ ತಾವು ಭಗವದ್ಗೀತೆಯ ಮಹತ್ವ ಏನು ಅನ್ನೋದನ್ನ ತಿಳ್ಕೊಂಡಿದ್ದೀರಿ. ಇಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ ಹಿನ್ನೆಲೆ ಅಂದ್ರೆ ಯಾವಾಗ, ಯಾವ ಸಂದರ್ಭದಲ್ಲಿ ಕೃಷ್ಣ ಇದನ್ನ ಅರ್ಜುನನಿಗೆ ಬೋಧಿಸಲಿಕ್ಕೆ ಪ್ರಾರಂಭ ಮಾಡಿದ ಅನ್ನೋದನ್ನ ಈಗ ಇಸ್ಕಾನ್ ಸಂಸ್ಥೆಯ ಉಪಾಧ್ಯಕ್ಷರಾದ ರಘೋತ್ತಮ ದಾಸ್ ಅವರಿಂದ ಕೇಳೋಣ. ಹರೇ ಕೃಷ್ಣ. KLE ಧ್ವನಿಯ ಎಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಹಿಂದಿನ ಸಂಚಿಕೆಯಲ್ಲಿ ನಾವು ಭಗವದ್ಗೀತೆ ಮಹತ್ವದ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ಹೇಗೆ ಭಗವದ್ಗೀತೆ 5000 ವರ್ಷಗಳ ಹಿಂದೆ ಹೇಳಿದ್ರೂ ಕೂಡ ಇವತ್ತಿಗೂ ಕೂಡ ಭಗವದ್ಗೀತೆ ಎಲ್ಲ ಸಂದೇಶಗಳು ಅದು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು. ಬರೀ ಇವತ್ತಿಗಷ್ಟೇ ಅಲ್ಲ, ಇನ್ನೂ 5-10 ಸಾವಿರ ಮುಂದೆ ಹೋದರೂ ಕೂಡ ಇದೆಲ್ಲ ಒಂದು ಶಾಶ್ವತವಾದ ತತ್ವಗಳು. ಅದ್ರ ಬಗ್ಗೆ ನಾವು ವಿಚಾರವನ್ನು ಮಾಡಿದ್ವಿ. ಇವತ್ತಿನ ದಿವಸ ಈ ಭಗವದ್ಗೀತೆಯನ್ನು ಕೃಷ್ಣ ಹೇಗೆ ಅರ್ಜುನನಿಗೆ ಕುರುಕ್ಷೇತ್ರದ ಯುದ್ಧದ ಮುನ್ನ ಹೇಳಿದ್ದು, ಇದರ ಹಿನ್ನೆಲೆ ಏನಿತ್ತು, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಯುದ್ಧ ಯಾತಕ್ಕೆ ಪ್ರಾರಂಭ ಆಯಿತು, ಯಾರ ನಡುವೆ ನಡೀತಿರುವ ಒಂದು ಯುದ್ಧ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ನಾವು ಮಹಾಭಾರತದ ಕೆಲವೊಂದು ಕಥಾ ಪ್ರಸಂಗಗಳ ಬಗ್ಗೆ ನಮಗೆ ಜ್ಞಾನ ಇರಬೇಕಾಗತ್ತೆ. ಕೌರವರು ಮತ್ತು ಪಾಂಡವರು. ಕೌರವರು ಧೃತರಾಷ್ಟ್ರನ ಮಕ್ಕಳು, 100 ಜನ. ದುರ್ಯೋಧನ, ದುಶ್ಯಾಸನ, ಈ ರೀತಿ 100 ಜನ ಅವರನ್ನು ನಾವು ಕೌರವರು ಅಂತ ಹೇಳ್ತೇವೆ. ಮತ್ತು ಪಾಂಡವರು 5 ಜನ, ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಇವರು ಪಾಂಡುರಾಜನ ಮಕ್ಕಳು. ಪಾಂಡು ಮತ್ತು ಧೃತರಾಷ್ಟ್ರ ಅಣ್ಣ ತಮ್ಮಂದಿರು. ಹಾಗಾಗಿ ಕೌರವರು ಹಾಗೂ ಪಾಂಡವರು ದಾಯಾದಿಗಳು, ಕಸಿನ್ ಬ್ರದರ್ಸ್. ಧೃತರಾಷ್ಟ್ರ ಹುಟ್ಟಿನಿಂದ ಕುರುಡ, ಅಂಧ. ಆ ಕಾರಣ ಅವನಿಗೆ ರಾಜನಾಗಲು ಯೋಗ್ಯನಲ್ಲ. ಆ ಕಾರಣ ಅವನ ತಮ್ಮ ಪಾಂಡು ಮಹಾರಾಜನಾಗ್ತಾನೆ. ಕಾಲಕ್ರಮೇಣ ಹಲವಾರು ಕಾರಣಗಳಿಂದ ಆತ ಕೂಡ ಕಾಡಿಗೆ ಹೋಗಬೇಕಾಗತ್ತೆ. ಪಾಂಡು ರಾಜ ಕಾಡಿಗೆ ಹೋದಾಗ ಅವನ ಎಲ್ಲ ಮಕ್ಕಳು ಕೂಡ ಬಹಳ ಸಣ್ಣವರಿರ್ತಾರೆ. ಆ ಕಾರಣ ಧೃತರಾಷ್ಟ್ರನನ್ನು ಒಬ್ಬ ಕೇರ್ ಟೇಕರ್ನನ್ನಾಗಿ, ಒಬ್ಬ ರಾಜ್ಯವನ್ನು ನೋಡ್ಕೊಳ್ಳಿಕ್ಕೆ ಆ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಕೇರ್ ಟೇಕರ್ನಾಗಿ ಧೃತರಾಷ್ಟ್ರನ ನೇಮಕ ಮಾಡಿರ್ತಾರೆ. ಈಗ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಮೇಲೆ ಬಹಳ ವ್ಯಾಮೋಹ. ಈಗ ದುರ್ಯೋಧನ ಮತ್ತು ಧರ್ಮರಾಜ ಯುಧಿಷ್ಠಿರ, ಅವರಿಬ್ಬರಲ್ಲಿ ಯುಧಿಷ್ಠಿರ ಹಿರಿಯವ. ಶಾಸ್ತ್ರದ ಪ್ರಕಾರ, ನ್ಯಾಯದ ಪ್ರಕಾರ ನಾವು ಹೋಗೋದಾದರೆ ಧರ್ಮರಾಜ ಯುಧಿಷ್ಠಿರ ಮಹಾರಾಜನಾಗಬೇಕಾಗಿರುತ್ತೆ. ಆದರೆ ಧೃತರಾಷ್ಟ್ರನಿಗೆ ಇದು ಹಿಡಿಸೋದಿಲ್ಲ. ಅವನ ಇಚ್ಛೆ ಏನಾಗಿರುತ್ತೆ, ಅರೆ ಆತ ಮಹಾರಾಜನಾಗ್ಬಿಟ್ರೆ ನನ್ನ ಮಕ್ಕಳ ಪಾಡು ಏನಾಗತ್ತೆ, ಇವ್ರನ್ನೆಲ್ಲ ತುಳಿದು ಹಾಕಿಬಿಡ್ತಾರೆ, ಹೇಗಾದರೂ ಮಾಡಿ ದುರ್ಯೋಧನ ಮುಂದಿನ ರಾಜ ಆಗಬೇಕು, ನನ್ನ ಮಗ ಈ ದೇಶದ ರಾಜ ಆಗಬೇಕು. ಈ ಒಂದು ಪುತ್ರ ವ್ಯಾಮೋಹ ಆತನಲ್ಲಿ ಇರುತ್ತೆ. ಇದರಿಂದ ದುರ್ಯೋಧನ ಇರ್ಬೋದು, ಅವನ ಮಾವ ಶಕುನಿ, ಇವರೆಲ್ಲರೂ ಸೇರಿಕೊಂಡು ಅದಕ್ಕೆ ಧೃತರಾಷ್ಟ್ರನ ಒಂದು ಸಮ್ಮತಿ ಕೂಡ. ಇದೆಲ್ಲದರಿಂದ ಪಾಂಡವರಿಗೆ ಎಷ್ಟೆಲ್ಲ ರೀತಿ ಒಂದು ಕಿರುಕುಳವನ್ನು ಕೊಡ್ತಾರೆ. ಸಣ್ಣ ವಯಸ್ಸಿದ್ದಾಗಲೇ ಅವರಿಗೆ ಒಂದು ವಿಷವನ್ನು ಉಣಿಸಲಿಕ್ಕೆ ಪ್ರಯತ್ನ ಪಟ್ಟರು, ಅವ್ರನ್ನ ಕೊಂದು ಹಾಕಲಿಕ್ಕೆ ಒಂದು ಅರಗಿನ ಮನೆಗೆ ಕಳಿಸ್ತಾರೆ. ಅವ್ರ ಮನೆಯಲ್ಲಿದ್ದಾಗ ಅದಕ್ಕೆ ಬೆಂಕಿಯನ್ನು ಹಚ್ತಾರೆ. ಹಾಗೂ ಹೇಗೋ ವಿದುರನ ಸಹಾಯದಿಂದ ಅಲ್ಲಿಂದ ಕೂಡ ತಪ್ಪಿಸ್ಕೊಳ್ತಾರೆ. ಅದಾದ ನಂತರ ಪಾಂಡವರ ಪತ್ನಿ ದ್ರೌಪದಿಗೆ ತುಂಬಿದಂಥ ಒಂದು ಸಭೆಯಲ್ಲಿ ಅವಮಾನವನ್ನು ಮಾಡ್ತಾರೆ. ಇಷ್ಟೆಲ್ಲ ಆದಮೇಲೆ ಅವರನ್ನು ವನವಾಸಕ್ಕೆ ಕಳಿಸ್ತಾರೆ. ಒಂದು ಮೋಸದ ಜೂಜಾಟದಿಂದ ಅವರನ್ನು ವನವಾಸಕ್ಕೆ ಕಳಿಸ್ಬಿಡ್ತಾರೆ. ಆ ವನವಾಸ ಹೇಗೆ, 12 ವರ್ಷ ವನವಾಸ ಕಾಡಿನಲ್ಲಿರಬೇಕು, ಮತ್ತು 1 ವರ್ಷ ಅಜ್ಞಾತವಾಸ. ಆ ಅಜ್ಞಾತವಾಸ ಅಂದರೆ ಇನ್ಕಾಗ್ನೇಟೋ, ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ಅವರು 1 ವರ್ಷ ಅವ್ರ ಜೀವನವನ್ನು ನಡೆಸಬೇಕು. ಯಾರಾದರೂ ಇವರೇ ಪಾಂಡವರದ ಗುರುತು ಹಿಡಿದುಬಿಟ್ರೆ ಏನಾಗುತ್ತೆ, ಮತ್ತೆ 12 ವರ್ಷ ಅವ್ರು ಮತ್ತೆ ಕಾಡಿಗೆ ಹೋಗಬೇಕು. ಇದು ಒಂದು ಒಪ್ಪಂದ, ಆ ಒಂದು ಮೋಸದ ಜೂಜಾಟಿನಲ್ಲಿ ಮಾಡಿದಂಥ ಒಂದು ಒಪ್ಪಂದ.
ಸೊ ಹೀಗಾಗಿ ಎಷ್ಟೆಲ್ಲ ಕಿರುಕುಳ ಕೊಡ್ತಾರೆ. ಅದಾದ ನಂತರ ಕಡೆಯಲ್ಲಿ ಅವ್ರನ್ನ ವನವಾಸಕ್ಕೆ ಕಳಿಸಿದ್ದಾರೆ. ಅದಾದ ನಂತರ 1 ವರ್ಷ ಅಜ್ಞಾತವಾಸ. ಆ ಅಜ್ಞಾತವಾಸದಲ್ಲಂತೂ ದುರ್ಯೋಧನ ಶತಪ್ರಯತ್ನ ಮಾಡ್ತಾನೆ, ಹೇಗಾದರೂ ಸರಿ ಆ ಪಾಂಡವರನ್ನ ಗುರ್ತಿಡಿಬೇಕು, ಮತ್ತೆ 12 ವರ್ಷ ಅವ್ರನ್ನ ಕಾಡಿಗೆ ಕಳಿಸ್ಬೇಕು ಅಂತ. ಆದರೆ ಭಗವಂತ ಕೃಷ್ಣನ ಅನುಗ್ರಹದಿಂದ ಹೇಗೋ ಆ 1 ವರ್ಷ ಅಜ್ಞಾತವಾಸವನ್ನು ಕೂಡ ಪಾಂಡವರು ಮುಗಿಸ್ತಾರೆ. ಅದೆಲ್ಲ ಮುಗಿಸಿದ ನಂತರ ಅವರು ಮತ್ತೆ ಹಸ್ತಿನಾಪುರಕ್ಕೆ ಬರ್ತಾರೆ. ಅಲ್ಲಿ ಕೃಷ್ಣನನ್ನು ಕಳಿಸ್ತಾರೆ, ಒಬ್ಬ ದೂತನನ್ನಾಗಿ ಅವರೊಂದು ಸಂದೇಶದ ಜೊತೆ ಹಸ್ತಿನಾಪುರಕ್ಕೆ ಕಳಿಸ್ಕೊಡ್ತಾರೆ. ಏನು ಸಂದೇಶ? ಈ ರೀತಿ ನಮ್ಮ ಒಂದು ವನವಾಸ ಮುಗಿದಿದೆ, ನಮ್ಮ ರಾಜ್ಯದ ಒಂದು ಶೇರ್, ನಮ್ಮದೇನೋ ಒಂದು ಭಾಗ ಇದೆ, ನಮಗೆ ಕೊಟ್ಟುಬಿಡಿ ಅಂತ. ಆದರೆ ಇದಕ್ಕೆ ದುರ್ಯೋಧನ ಒಪ್ಪೋದಿಲ್ಲ. ಸರಿ, ಕೃಷ್ಣ ಕೇಳ್ತಾನೆ, ಸರಿ ಎಲ್ಲ ಇಡೀ ರಾಜ್ಯ ಬೇಡ, ಓಕೆ ನೀವು ಅರ್ಧ ಭಾಗ ಇಟ್ಕೊಳ್ಳಿ, ಅವ್ರಿಗೆ ಅರ್ಧ ಭಾಗ ಕೊಡಿ, ಇಬ್ಬರು ನೀವು ರಾಜ್ಯ ಭಾರವನ್ನು ಮಾಡಿಕೊಂಡು ನೀವು ಜೀವನವನ್ನು ನಡೆಸಬಹುದು. ಇದಕ್ಕೂ ಕೂಡ ದುರ್ಯೋಧನ ಒಪ್ಪೋದಿಲ್ಲ. ಸರಿ, ಅರ್ಧ ರಾಜ್ಯ ಕೊಡ್ಲಿಕ್ಕೆ ಆಗೋದಿಲ್ವಾ? ಸರಿ, ಅವರು ಕೂಡ ಕ್ಷತ್ರಿಯರು, ಅವ್ರು ಹೇಗೆ ಜೀವನ ನಡೆಸಬೇಕು? ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು 5 ಗ್ರಾಮಗಳನ್ನಾದರೂ ಕೊಡಿ, ಅಷ್ಟನ್ನು ಅವರು ಸಂಭಾಲನೆ ನೋಡಿಕೊಂಡು ಅವ್ರ ಜೀವನವನ್ನು ನಡೆಸ್ತಾರೆ. ದುರ್ಯೋಧನ ಹೇಳ್ತಾನೆ, ಒಂದು ಸೂಜಿಯ ಮೊನೆ ನೆಲದ ಮೇಲೆ ಬಿದ್ದರೆ ಎಷ್ಟು ಒಂದು ಜಾಗವನ್ನು ಅದು ತಗೊಳ್ಳುತ್ತೆ, ಅಷ್ಟು ಕೂಡ ನಾನು ಇವರಿಗೆ ಕೊಡಲಿಕ್ಕೆ ನಾನು ರೆಡಿ ಇಲ್ಲ. ಈ ರೀತಿ ಬಿಲ್ಕುಲ್ ದುರ್ಯೋಧನ ನಿರಾಕರಿಸಿಬಿಡ್ತಾನೆ. ಸೊ ಹೀಗಾಗಿ ಏನು ಮಾಡೋದು, ಎಷ್ಟೆಲ್ಲ ಪ್ರಯತ್ನ ಪಡ್ತಾನೆ. ಕೃಷ್ಣ ಆಯಿತು, ಕುಂತಿ ಎಲ್ಲರೂ ಪ್ರಯತ್ನ ಪಡ್ತಾರೆ ಈ ಒಂದು ಹೇಗಾದರೂ ಸರಿ ಹೀಗೆ ನಿಭಾಯಿಸಲಿಕ್ಕೆ, ಯುದ್ಧವನ್ನು ಅವಾಯ್ಡ್ ಮಾಡಲಿಕ್ಕೆ. ಆದರೆ ದುರ್ಯೋಧನನ ಒಂದು ದುಷ್ಟ ಸ್ವಭಾವದಿಂದ ಯಾರಿಗೂ ಏನೂ ಮಾಡಲಿಕ್ಕಾಗೋದಿಲ್ಲ, ಯುದ್ಧ ಅನಿವಾರ್ಯ ಆಗುತ್ತೆ. ಹೀಗೆ ಯುದ್ಧ ಘೋಷಣೆ ಆಗುತ್ತೆ. ಯುದ್ಧ ಘೋಷಣೆ ಆದ ನಂತರ ಬೇರೆ ಬೇರೆ ನೆರೆಹೊರೆಯ ರಾಜರು ಎಲ್ಲರೂ ಕೂಡ, ಕೆಲವರು ಕೌರವರ ಕಡೆ ಯುದ್ಧ ಮಾಡಲಿಕ್ಕೆ ಹೋಗ್ತಾರೆ, ಇನ್ನು ಕೆಲವರು ಪಾಂಡವರ ಒಂದು ಸನಿಹವನ್ನು ಬಯಸಿ, ಅವರ ಒಂದು ಸ್ನೇಹವನ್ನು ಬಯಸಿ ಅವರ ಜೊತೆ ಯುದ್ಧ ಮಾಡಲಿಕ್ಕೆ ಹೋಗ್ತಾರೆ. ಈ ರೀತಿ ಒಂದು ಯುದ್ಧ ಘೋಷಣೆ ಆಗುತ್ತೆ. ಕೌರವರು ಮತ್ತು ಪಾಂಡವರು ಅಲ್ಲಿ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಯುದ್ಧಕ್ಕೆ ನಿಂತಿದ್ದಾರೆ. ಈ ಯುದ್ಧ ಭೂಮಿಯಲ್ಲಿ ಏನಾಗುತ್ತೆ ಅದರ ಬಗ್ಗೆ ಧೃತರಾಷ್ಟ್ರನಿಗೆ ತಿಳ್ಕೊಳ್ಳಿಕ್ಕೆ ಬಹಳ ಕುತೂಹಲ ಇರುತ್ತೆ, ತನ್ನ ಮಕ್ಕಳು ಕೌರವರು ಮತ್ತು ಪಾಂಡವರು ಏನು ಮಾಡ್ತಿದ್ದಾರೆ ಅಂತ. ಆ ಕಾರಣ ವ್ಯಾಸ ಋಷಿಗಳು ತಮ್ಮ ಒಬ್ಬ ಶಿಷ್ಯ ಸಂಜಯ ಅವನನ್ನು ಧೃತರಾಷ್ಟ್ರ ಬಳಿ ಕಳಿಸ್ತಾನೆ. ಸಂಜಯನಿಗೆ ಒಂದು ವಿಶೇಷವಾದ ಒಂದು ದೃಷ್ಟಿಕೋನ ಇರುತ್ತೆ. ಅವನು ಕುಳಿತಲ್ಲೇ ಆ ಯುದ್ಧ ಭೂಮಿಯಲ್ಲಿ ಏನು ಆಗ್ತಾ ಇದೆ ಅದೆಲ್ಲವನ್ನು ಕೂಡ ಅವನಿಗೆ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆ ಕಾರಣ ಸಂಜಯ ಹಸ್ತಿನಾಪುರದ ಅರಮನೆಯಲ್ಲಿ ಕುಳಿತು ಧೃತರಾಷ್ಟ್ರನಿಗೆ ಆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಏನಾಗ್ತಾ ಇದೆ ಅದೆಲ್ಲದರ ವಿವರಣೆಯನ್ನು ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾನೆ. ಭಗವದ್ಗೀತೆ ಪ್ರಾರಂಭ ಆಗೋದು ಇಲ್ಲಿಂದ. ಭಗವದ್ಗೀತೆಯ ಮೊದಲನೇ ಶ್ಲೋಕ ಹೇಳೋದು ಯಾರು? ಧೃತರಾಷ್ಟ್ರನ ಪ್ರಶ್ನೆ. ಧೃತರಾಷ್ಟ್ರನ ಪ್ರಶ್ನೆ ಏನು? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ. ಧರ್ಮಕ್ಷೇತ್ರ, ಕುರುಕ್ಷೇತ್ರ ಬಂದು ಒಂದು ಧರ್ಮಕ್ಷೇತ್ರ. ಹಿಂದಿನ ಕಾಲದಿಂದ ಎಲ್ಲ ರೀತಿಯ ಒಂದು ಧರ್ಮ ಕಾರ್ಯಗಳನ್ನು ಅಲ್ಲಿ ಮಾಡ್ತಿದ್ರು. ಅಲ್ಲಿ ಯುಯುತ್ಸವ, ಯುದ್ಧಕ್ಕಾಗಿ ಯಾರು ಬಂದಿದ್ದಾರೆ? ಮಾಮಕಾ ಪಾಂಡವಾಶ್ಚೈವ, ನನ್ನ ಮಕ್ಕಳು ಕೌರವರು ಹಾಗೆ ಪಾಂಡವರು, ಇವರಿಬ್ಬರು ಕೂಡ ಅಲ್ಲಿ ಯುದ್ಧಕ್ಕಾಗಿ ಹೋಗಿದ್ದಾರೆ. ಕಿಮಕುರ್ವತ ಸಂಜಯ, ಓ ಸಂಜಯ ಅಲ್ಲಿ ಹೋಗಿ ಏನನ್ನ ಮಾಡಿದ್ರು? ಪಾಂಡವರು ಮತ್ತು ಕೌರವರು ಯುದ್ಧಕ್ಕಾಗಿ ಅಲ್ಲಿ ಕುರುಕ್ಷೇತ್ರಕ್ಕೆ ಹೋಗಿದ್ದಾರೆ. ಆ ಧರ್ಮಕ್ಷೇತ್ರ ಒಂದು ಕುರುಕ್ಷೇತ್ರದಲ್ಲಿದ್ದಾರೆ. ಈಗ ಅಲ್ಲಿ ಹೋಗಿ ಏನು ಮಾಡ್ತಿದ್ದಾರೆ? ಇದು ಧೃತರಾಷ್ಟ್ರನ ಪ್ರಶ್ನೆ. ಧೃತರಾಷ್ಟ್ರನಿಗೆ ಬಹಳ ಆತಂಕ, ಭಯ. ಯಾತಕ್ಕೆ ಧೃತರಾಷ್ಟ್ರನಿಗೆ ಭಯ? ಅವನ ಮಾತುಗಳಲ್ಲಿ ಹೇಳೋ ರೀತಿ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಕುರುಕ್ಷೇತ್ರ ಬಂದು ಒಂದು ಪುಣ್ಯಭೂಮಿ, ಧರ್ಮಕ್ಷೇತ್ರ. ಆ ಧರ್ಮಕ್ಷೇತ್ರ ಪುಣ್ಯಭೂಮಿಯಲ್ಲಿ ಯಾರು ಧರ್ಮದ ಪಾಲನೆ ಮಾಡ್ತಾರೆ, ಯಾರು ಪುಣ್ಯವಂತರು, ಅವರಿಗೆ ಯಾವಾಗಲೂ ಜಯ. ಈ ಒಂದು ಪರಿಸ್ಥಿತಿಯಲ್ಲಿ ಧೃತರಾಷ್ಟ್ರನಿಗೆ ಬಹಳ ಭಯ. ಯಾಕಂದರೆ ಧೃತರಾಷ್ಟ್ರನಿಗೂ ಗೊತ್ತು ಪಾಂಡವರು ಧರ್ಮಿಷ್ಠರು, ಆಚಾರವಂತರು. ಆದರೆ ತನ್ನ ಮಗ ದುರ್ಯೋಧನ ಆದಿಗಳು ಅವರೆಲ್ಲರೂ ಕೂಡ ಅಧರ್ಮಿಗಳು. ಈ ಕಾರಣ ಆ ಪುಣ್ಯಭೂಮಿ ಧರ್ಮದ ಭೂಮಿಯಲ್ಲಿ ಯಾವತ್ತೂ ಕೂಡ ಧರ್ಮಕ್ಕೆ ಜಯ. ಹೀಗಾಗಿ ಅಲ್ಲಿ ಹೋದ ನಂತರ ಅವರು ಮನಸ್ಸನ್ನು ಬದಲಾಯಿಸಿದ್ರ ದುರ್ಯೋಧನಿಗೆ ಏನಾಗಬಹುದೋ ಈ ಒಂದು ಆತಂಕ ಧೃತರಾಷ್ಟ್ರನಿಗೆ ಮೂಡುತ್ತೆ. ಇನ್ನೊಂದು, ಪಾಂಡವರು ಯಾವಾಗಲೂ ಕೂಡ ಅವರು ಧರ್ಮಿಷ್ಠರು, ಧರ್ಮವನ್ನು ಪಾಲನೆ ಮಾಡೋರು. ಹೀಗೆ ಜಯಸ್ತು ಪಾಂಡುಪುತ್ರಾಣ ಯೇಷಾಂ ಪಕ್ಷೇ ಜನಾರ್ದನ, ಎಲ್ಲಿ ಧರ್ಮವನ್ನು ಪಾಲನೆ ಮಾಡೋರು ಇರ್ತಾರೆ ಮತ್ತು ಧರ್ಮದ ಪಾಲಕ ಕೃಷ್ಣ ಎಲ್ಲಿರ್ತಾನೆ ಅಲ್ಲೇ ಜಯ ಇರುತ್ತೆ. ಹೀಗಾಗಿ ಧೃತರಾಷ್ಟ್ರನಿಗೆ ಬಹಳ ಆತಂಕ.
ತನ್ನ ಮಕ್ಕಳ ವಿರುದ್ಧ ಹೋರಾಡಲಿಕ್ಕೆ ಬಂದಿರೋರು ಯಾರು? ಪಾಂಡವರು, ಧರ್ಮಿಷ್ಠರು. ಮತ್ತು ಅದು ಧರ್ಮಕ್ಷೇತ್ರ. ಧರ್ಮಕ್ಷೇತ್ರದಲ್ಲಿ ಯಾವತ್ತೂ ಧರ್ಮಕ್ಕೇ ಜಯ. ಹೀಗಾಗಿ ಅಲ್ಲಿ ಹೋಗಿ ಏನಾಯಿತೋ, ಇವರಿಗೆ ಸೋಲು ಉಂಟಾಗುತ್ತೋ ಏನೋ, ಅಥವಾ ಅವ್ರ ಮನಸ್ಸನ್ನು ಬದಲಾಯಿಸ್ಬಿಡ್ತಾರೋ ಅಥವಾ ಏನೋ, ಈ ಒಂದು ಆತಂಕ ಧೃತರಾಷ್ಟ್ರನಲ್ಲಿ ಕಾಣ್ತೇವೆ ನಾವು. ಹಾಗಾಗಿ ಧೃತರಾಷ್ಟ್ರ ಈ ರೀತಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಅವನಿಗೆ ಗೊತ್ತು ಇಬ್ಬರು ಯುದ್ಧಕ್ಕಾಗಿ ಹೋಗಿದ್ದಾರೆ ಅಂತ. ಆದರೂ ಕೂಡ ಸಂಜಯನಿಗೆ ಈ ರೀತಿ ಪ್ರಶ್ನೆ ಮಾಡ್ತಾನೆ. ಕೌರವರು ಮತ್ತು ಪಾಂಡವರು ಯುದ್ಧಕ್ಕೆ ಅಲ್ಲಿ ಹೋಗಿ ಏನನ್ನ ಮಾಡಿದರು? ಇದು ಧೃತರಾಷ್ಟ್ರನ ಆತಂಕವನ್ನು ಸೂಚಿಸುವಂಥ ಒಂದು ಪ್ರಶ್ನೆ. ಧೃತರಾಷ್ಟ್ರನ ಈ ಒಂದು ಪ್ರಶ್ನೆಯೊಂದಿಗೆ ಭಗವದ್ಗೀತೆ ಪ್ರಾರಂಭ ಆಗುತ್ತೆ. ಇನ್ನು ಮುಂದೆ ಸಂಜಯ ಏನು ಉತ್ತರ ಕೊಡ್ತಾನೆ? ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ಉತ್ತರವನ್ನು ಕೊಡ್ತಾನೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ಭಗವದ್ಗೀತೆಯ ಸಾರವನ್ನು ತಿಳಿಸಿಕೊಡುವಂತಹ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಸಂಚಿಕೆಯಲ್ಲಿ ಇಸ್ಕಾನ್ ಸಂಸ್ಥೆಯ ಉಪಾಧ್ಯಕ್ಷರಾದ ರಘೋತ್ತಮ ದಾಸ್ ಅವರಿಂದ ಭಗವದ್ಗೀತೆಯ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನ ಕೇಳಿದಿರಿ. ಆತ್ಮೀಯರೇ, ಮತ್ತೆ ಭಗವದ್ಗೀತೆಯ ಸಂದೇಶಗಳನ್ನು ಹೊತ್ತು ತರಲಿದೆ ನಿಮ್ಮ ಮೆಚ್ಚಿನ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮ. ತಪ್ಪದೇ ಕೇಳಿ ಪ್ರತಿ ಗುರುವಾರ ಹಾಗೂ ಶನಿವಾರ ಬೆಳಿಗ್ಗೆ 8:30 ಹಾಗೂ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ಅಚ್ಚುಮೆಚ್ಚಿನ ಕೆಎಲ್ಇ ಧ್ವನಿ BVB 90.4 ಮೆಗಾಹರ್ಸ್ ಕಂಪನಾಂಕಗಳಿಂದ ಸಮಾಜದ ಸಮೃದ್ಧಿಗಾಗಿ.